ಅಡಿ 10 ಅಡಿ ದೂರಕ್ಕೆ ಲ್ಯಾಟ್ರನ್ ತೆಂಗಿನ ಮರಕ್ಕೇನೆ ಹಾಕಿ ಸುತ್ತ ಒಂದು ರಿಂಗ್ ಮಾಡಿ ಮೈಕ್ರೋ ಪೈಪ್ ಹಾಕಿ ನಾವು ಇವಾಗ ಇದನ್ನು ಮಾಡಿದ್ದೇನೆ. ಏನು ಈ ಥರ ಡ್ರಿಪ್ ಕೊಡ್ತಾ ಇದ್ದೀನಿ. ಇದು ಒಂದು ದಿನ ಕೊಡೋದ್ರ ಬದಲು 1 ಅವರ್ ಕೊಟ್ಟರೆ ಸಾಕಾಗುತ್ತೆ. 1 ಅವರ್ ಕೊಟ್ರೆ ಪೂರ್ತಿ ಎಷ್ಟಡಿ ನೀರು ಸಿಡಿಯುತ್ತೆ ಗುರುಗಳ ಇಲ್ಲಿ? ಇಲ್ಲಿ ಮುನ್ನ ಎಲ್ಲ ಮಾಡಿದ್ರಿಂದ ತಿರುಳು ತುಂಬಾ ದಪ್ಪ ಆಗಿದೆ. ಮೊದಲನೇದಾಗಿ ಒಳಗಡೆ ತಿರುಳು ತುಂಬಾ ದಪ್ಪ ಆಗಿದೆ. ತುಂಬಾ ದಪ್ಪ ಆಗಿದೆ. ಇದು ಒಂದು ಕಾಯಿ ಎಡೆದ್ರೆ ಸುಮಾರು ಮಿನಿಮಮ್ 900 ಗ್ರಾಮ್ ಬರ್ತಾ ಇದೆ. ಹೌದು, ತುಂಬಾನೇ ಜೀವಾಣುಗಳಿವೆ. ಈಗ ಗೆಡ್ಡೆಳು ಎಲ್ಲ ಹತ್ತಾ ಇದೆ. ಗೆಡ್ಡೆಳು ತಿನ್ನುತ್ತೆ. ಗೆಡ್ಡೆಳು ತಿಂದ ಮೇಲೆ ಆಟೋಮೆಟಿಕಲಿ ಎರೆಹುಳುಗಳು ನೋಡಿ ಗೆದ್ಲು ಈಗ ಹತ್ತಾ ಇರೋಂತ ಈಗ ನೋಡಿ. ಈ ತರ ಪ್ರತಿಯೊಬ್ರು ರೈತರು ಅವ್ರ ತೋಟದಲ್ಲಿ ಇರುವಂತ ಕಸ. ನಮಸ್ಕಾರ ನನ್ನ ರೈತ ಮಿತ್ರರು, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕೃಷಿಕ ಕೇಶವ್. ನಾವು ಇವತ್ತು ತುಂಬಾನೇ ಒಂದು ಮುಖ್ಯವಾದ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಇದೀವಿ. ಸೊ ಆ ಟಾಪಿಕ್ ಗಿಂತ ತುಂಬಾನೇ ಮುಖ್ಯವಾದಂತ ಒಂದು ಏನಂದ್ರೆ, ಈ ತೋಟ ಮಾಡ್ತಾ ಇರೋ ಅಂತ ವ್ಯಕ್ತಿ. ಸೊ ಅವರು, ನೀವು ತುಂಬಾ ಜನ ನೋಡಿದಿರ, ರಿಟೈರ್ಡ್ ಆದ್ಮೇಲೆ ಆ ದೇಶ ಈ ದೇಶ ಸುತ್ತಾಡಿ ಅವರ ರಿಟೈರ್ಮೆಂಟ್ ಬಂದಿರೋ ದುಡ್ಡಲ್ಲಿ ಇಲ್ಲ ಏನೋ ಒಂದ್ ಮಾಡ್ತಾರೆ. ಸೊ ಇವರು ಭೂಮಿ ತಾಯಿ ಸೇವೆ ಮಾಡ್ಬೇಕು, ಮತ್ತೆ ಅದರ ಪೂರ್ತಿ ಯಾವ ತರ ಇರುತ್ತೆ ಅನ್ನೋ ಅನುಭವ ತಗೊಬೇಕು ಅಂತ ಭೂಮಿ ತಾಯಿ ಸೇವೆ ಮಾಡಕ್ಕೆ ಅಂತ ಬಂದಿದ್ದಾರೆ. ಬನ್ನಿ ಹೋಗೋಣ, ಆರಾಧ್ಯ ಮೇಷ್ಟ್ರ ಹತ್ರ ಮಾತಾಡೋಣ. ಸೊ ಅವರ ಅನುಭವನ ಹಂಚ್ಕೊಳ್ಳೋಣ. ಯಾವ ತರ ಇದೆ ಅವರ ಕೃಷಿ, ಅವ್ರು ಏನೇನ್ ಮಾಡಿದ್ದಾರೆ ಈ ಕೃಷಿಯಲ್ಲಿ, ಮತ್ತೆ ಈ ಕೃಷಿಯಿಂದ ಅವ್ರಿಗೆ ಎಷ್ಟು ಖುಷಿ ಸಿಕ್ಕಿದೆ ಅಂತಾನು ಕೇಳೋಣ. ಬನ್ನಿ ರೈತ ಮಿತ್ರ, ಹೋಗೋಣ ಆರಾಧ್ಯ ಸರ್ ಹತ್ರ. ನಮಸ್ಕಾರ ಮೇಷ್ಟ್ರೆ, ಏನೋ ಮಾಡ್ತಾ ಇದ್ದೀರಾ? ಏನಿಲ್ಲ ಸರ್, ಲಾರಿಗಳು ವೆಹಿಕಲ್ ಓಡಾಡ್ತಾ ಇರ್ತಾವಲ್ಲ, ಪ್ಲಾಸ್ಟಿಕ್ ಎಲ್ಲ ಒಳಗಡೆ ಬರ್ತಿರುತ್ತೆ. ಆ ಪ್ಲಾಸ್ಟಿಕ್ ಅನ್ನ ಸೈಡ್ಗೆ ಎತ್ತಿ ತಳ್ತಾ ಇರ್ತೀವಿ. ತುಂಬಾ ದಿನದ ನಂತರ ಓಕೆ. ಸೊ ನಿಮ್ಮ ಈ ಇಂಟರ್ವ್ಯೂಗೋಸ್ಕರ ಬಂದಿದ್ದೀನಿ. ಸೊ ಇಂಟರ್ವ್ಯೂ ಅಂತ ಹೇಳೋದಕ್ಕಿಂತ ಸೊ ನಮ್ಮಂತ ಸೋಂಬೇರಿಗಳಿಗೆ ಓಕೆ, ನೀವು ಈ ವಯಸ್ಸಲ್ಲೂ ಈ ಮಾಡ್ತಾ ಇರೋ ಅಂತದ್ದು ತುಂಬಾ ಜನಕ್ಕೆ ಗೊತ್ತಾಗಿ, ಸೊ ತುಂಬಾ ಜನನು ಕೃಷಿಗೆ ಬರ್ಲಿ ಅನ್ನೋ ಒಂದು ಪ್ರಯತ್ನನ ನಿಮ್ ಮುಖಾಂತರ ತೋರಿಸ್ಬೇಕು ಅಂತ ಅನ್ಕೊಂಡು ನಿಮ್ ತೋಟಕ್ಕೆ ಬಂದಿದ್ದೀನಿ. ಬನ್ನಿ. ಗುರುಗಳ, ಇದು ಒಟ್ಟು ಎಷ್ಟು ಎಕರೆ ಇದೆ? ಇದು 3 ಎಕರೆ ಇದೆ. ಏನೇನಿದೆ ಗುರುಗಳ ಇದ್ರಲ್ಲಿ? ಇದರಲ್ಲಿ ನಾನು ಬಂದಾಗ ಇದ್ದದ್ದು ತೆಂಗಿನ ಮರ ಇತ್ತು. ಬರೀ ತೆಂಗಿನ ಮರ ಇತ್ತು. ಸುಮಾರು 35-40 ವರ್ಷಗಳ ತೆಂಗಿನ ಮರ ಇದೆ. ಹಳೆ ತೆಂಗಿನ ಮರ ಇದೆ. ಅದು ತುಮಕೂರು ಟಾಲ್ ತೆಂಗಿನ ಮರಗಳು, ನಾಟಿ ಟಾಲ್ ಲೆಂತ್. ಆಮೇಲೆ ಮಾವಿನ ಮರಗಳಿವೆ ಒಂದು 20-30. ಸಪೋಟ ಇದೆ, ಸೀಬೆ ಇದೆ, ಕರಿಬೇವು ಇದೆ, ವಾಟರ್ ಆಪಲ್ ಇದೆ, ಸ್ಟಾರ್ ಆಪಲ್ ಇದೆ. ಸುಮಾರು ಮರಗಳು, ಎಲ್ಲಾ ವಿಧವಾದ ಹಣ್ಣು ಹಂಪಲುಗಳು ಗಿಡಗಳಿವೆ. ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ ಇದೆ, ಕರಿಬೇವು ಇದೆ, ಹಲಸಿನಣ್ಣು ಇದೆ, ಎಲ್ಲ ಇದೆ. ಆಮೇಲೆ ನಾವು ಬಂದು ಡ್ರಿಪ್ ಮಾಡಿಸ್ಕೊಂಡು ಬಾಳೆ ಹಾಕಿದ್ದೀರಾ? ಗುರುಗಳ, ಇದಂತೂ ಒಳ್ಳೆ ನಮ್ಗೆ ಈ ಬಾಳೆ ಗಿಡ ಸ್ವಾಗತ ಮಾಡೋ ತರ ಇದೆ ನಮ್ಗೆ ಪೂರ್ತಿ. ಅದೇ ಇದು ನಮ್ಮ ಉದ್ದೇಶ. ಎರಡು ಈ ತರ ಆರ್ಚ್ ತರ ಬರಬೇಕು ಅನ್ನೋ ಉದ್ದೇಶ ಇದೆ. 2 ಆರ್ಚ್ ತರ ಬಂದವ್ರಿಗೆ ಹೋದವ್ರಿಗೂ ಖುಷಿ ಆಗ್ಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ. ಇದು ಈಗ 7 ತಿಂಗಳ ಬಾಳೆ ಏಲಕ್ಕಿ. 7 ತಿಂಗಳ ಏಲಕ್ಕಿ. ಅಕ್ಟೋಬರ್ ದಸರಾ ಪಾಡ್ಯ ದಿನ ಲಾಂಚ್ ಮಾಡಿದ್ದೇವೆ. ಪುನಃ ದಸರಾಕ್ಕೆ ಇದನ್ನ ನಾವು ಹಣ್ಣನ್ನ ನಿರೀಕ್ಷೆ ಮಾಡಿದ್ದೇವೆ. ಮಾಡ್ತಾ ಇದ್ರ ಗುರುಗಳ, ಇದೆಲ್ಲ ಸ್ಟಾರ್ಟ್ ಮಾಡಕ್ ಮುಂಚೆ ಓಕೆ ನಾವು ಸೊ ಗುರುಗಳ ನಿಮ್ದು ಕಿರು ಪರಿಚಯ ಮಾಡ್ಕೊಡೋಣ ಎಲ್ಲ ನಮ್ಮ ರೈತ ಮಿತ್ರರಿಗೆ. ಸೊ ನಿಮ್ಮ ಹೆಸರು, ನೀವು ಮೂಲತಃ ಯಾವ ಊರು ಅವರು, ಸೊ ನೀವ್ ಏನ್ ಮಾಡ್ತಿದ್ರಿ ಮುಂಚೆ, ಕೃಷಿಗೆ ಬರಕ್ಕೂ ಮುಂಚೆ, ಸೊ ಇದೆಲ್ಲ ಒಂದ್ ಚಿಕ್ಕದೊಂದ್ ಕಿರು ಪರಿಚಯ ಮಾಡ್ಕೊಂಡು ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಗುರುಗಳ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಪರಿಚಯ ಅಂತಂದ್ರೆ, ನನ್ನ ಹೆಸರು ಆರಾಧ್ಯ ಅಂತ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನು ಮೈಸೂರು ನಗರದಲ್ಲಿ ಸುಮಾರು 35 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದೇನೆ. ನಮ್ಮ ತಂದೆ ತಾಯಿಗಳೆಲ್ಲ ಗುಂಡ್ಲುಪೇಟೆ ತಾಲೂಕು ಹೆಗ್ಡಳ್ಳಿ ಗ್ರಾಮದಲ್ಲಿದ್ದಾರೆ. ಅವರು ಮೂಲತಃ ಕೃಷಿ ಕುಟುಂಬದವರು. ನಾವು ಇವಾಗ ನಾನು ಈ ಫಾರ್ಮ್ ಮಾಡಕ ಬಂದಿದ್ದೀರಾ? ನೀವು ನಿಮ್ಮ ಶಿಕ್ಷಕ ವೃತ್ತಿ ಮುಗಿದ ನಂತರ ಸಾವಯವ ಕೃಷಿ ಮಾಡಬೇಕು ಅಂತ 1-2 ವರ್ಷಗಳ ಕಾಲ ಜಮೀನನ್ನ ಖರೀದಿ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಸದ್ಯಕ್ಕೆ ವಿಫಲನಾಗಿ, ಈಗ ಇದು ಲೀಸ್ಗೆ ತಗೊಂಡಿದ್ದೇನೆ. ಮುಂದೆ ನೋಡೋಣ ಹೇಗಾಗುತ್ತೆ ಅಂತ.
ಇಲ್ಲ ಗುರುಗಳ, ಅದು ಕರೆಕ್ಟ್ ನೀವ್ ಹೇಳೋದು. ಯಾಕಂದ್ರೆ ಈಗ ತುಂಬಾ ಜಮೀನ್ ಖರೀದಿ ಮಾಡೋದು ಅಷ್ಟು ಈಸಿ ಆದಂತ ಒಂದು ಕೆಲ್ಸ ಅಲ್ವೇ ಅಲ್ಲ. ಯಾಕಂದ್ರೆ ತುಂಬಾನೇ ಡಾಕ್ಯುಮೆಂಟೇಶನ್ಸ್ ಅದೆಲ್ಲ ಇರುತ್ತೆ. ಸೊ ನೀವ್ ಇದೊಂದು ಒಳ್ಳೆ ಕೆಲಸ ಮಾಡಿದ್ರ. ಕೆಲವ್ರು ಏನ್ ಮಾಡ್ತಾರೆ, ಬರೀ ಜಮೀನ್ ಹುಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದ್ರ ಬದಲು ನೀವ್ ಒಂದ್ ಲೀಸ್ ತಗೊಂಡು ಸೊ ನೀವು ಇದ್ರಲ್ಲಿ ಒಂದು ಅನುಭವನು ಪಡ್ಕೊಂತ ಇದೀರ. ನಾನು ಲೀಸ್ ಅನ್ನ ಮನೋಭಾವ ದೃಷ್ಟಿಯಿಂದ ತಗೊಂಡಿಲ್ಲ. ಸ್ವಂತ ಜಮೀನ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸ್ವಂತ ಜಮೀನ್ಗಿನ್ನ ಜಾಸ್ತಿ ಕಾಳಜಿ ವಹಿಸಿ ತುಂಬಾ ಆಸಕ್ತಿಯಿಂದ ಖುಷಿಗೋಸ್ಕರವಾಗಿ ಆರೋಗ್ಯಕ್ಕೋಸ್ಕರ ಮಾಡ್ತಾ ಇರೋದು. ಪ್ರಕೃತಿ ಮಡಿಲಲ್ಲಿ ಇರಬೇಕು ಅಂತ ಇದನ್ನ ಪದ್ಧತಿಯನ್ನ ಮಾಡ್ತಾ ಇದ್ದೇನೆ. ಬಂದು ಅನೇಕ ಬದಲಾವಣೆಗಳನ್ನು ಮಾಡಿದ್ದೇನೆ, ಅನೇಕ ಪ್ರಯೋಗಗಳನ್ನು ಮಾಡಿದ್ದೇನೆ. ಲೆಟ್ ಅಸ್ ಸಿ ಏನು ಅಂತ ನೋಡೋಣ. ಅನೇಕ ಪ್ರಯೋಗ ತುಂಬಾ ಕಾಣ್ತಾ ಇದೆ ಗುರುಗಳ. ನಿಜವಾಗ್ಲೂ ನಾನು ತುಂಬಾಷ್ಟು ತೋಟಗಳನ್ನ ನೋಡಿದೀನಿ, ಪ್ಲಸ್ ನನ್ನ ತೋಟದಲ್ಲಿ ಇರುವಂತ ಬಾಳೆಗಳನ್ನ ನೋಡಿದೀನಿ. ನಿಜವಾಗ್ಲೂ ಇಷ್ಟು ತಷ್ಟಪುಷ್ಟವಾಗಿ ಬರೀ 7 ತಿಂಗಳು ಅಂದ್ರೆ ನೀವು ಈ ಬಾಳೆಗೆ 7 ರಿಂದ 8 ತಿಂಗಳು 7 ತಿಂಗಳು 7 ತಿಂಗಳಲ್ಲಿ ನಿಜವಾಗ್ಲೂ ಇಷ್ಟು ದಷ್ಟಪುಷ್ಟವಾಗಿ ಇಷ್ಟು. ಯಾಕಂದ್ರೆ ಈ ಬೇಸಿಗೆ ತುಂಬಾನೇ ಹೊಡೆತ ಬಿದ್ದಿದೆ ಎಲ್ಲಾರ್ಗು. ಬಟ್ ಇಷ್ಟು ಚೆನ್ನಾಗಿ ಹಸ್ರಾಗಿರುವಂತ ಬಾಳೆ ಗಿಡ ನಾನು ಇಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ಅದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಜೀವಾಮೃತ ಹಾಕಿದ್ದೇವೆ, ಗೋಕೃಪಾಮೃತ ಹಾಕಿದೆ. ಪ್ರಾರಂಭದ ಹಂತದಲ್ಲಿ ಸುಮಾರು ಒನ್ ಟೈಮ್ಗೆ ಮಿನಿಮಮ್ 2 ರಿಂದ 3 ಸಾವಿರ ಲೀಟರ್ನ ಬಕೆಟ್ ಅಲ್ಲಿ ತಗೊಂಬಂದು ಉಯ್ತಾ ಇದೆ. ನಿಮ್ಮ ಪೂರ್ತಿ ಪರಿಶ್ರಮ ಇಲ್ಲಿ. ಅದು ಕೆಲವು ಸರಿ ಕರೆಂಟ್ 4 ಗಂಟೆ ಹೊರಟು ಬಂದಾಗ ಆಗು 4:15 ಬಂದು ಆಗ್ತಾ ಇದ್ದೆ. ಇದರಲ್ಲಿ ಜೀವಾಮೃತ ಆಗ್ತಾ ಇದೆ. ಈಗ ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಈಗ ಒತ್ತು ಆಗ್ತಾ ಇಲ್ಲ, ಈಗ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ಗುರುಗಳ, ಬಾಳೆಗೆ ಹೋಗೋಕ್ಕೂ ಮುಂಚೆ ಟೋಟಲ್ ಇಲ್ಲಿ ಎಷ್ಟು ತೆಂಗಿನ ಸಸಿಗಳಿದೆ ಗುರುಗಳ? ಅಂದಾಜು ಒಂದು 150 ತೆಂಗಿನ ಸಸಿಗಳಿವೆ, ತೆಂಗಿನ ಮರಗಳಿವೆ. ತೆಂಗಿನ ಮರಗಳು ಒಂದು 20-30 ಮಾವಿನ ಮರ ಇದೆ. ವಿವಿಧ ಜಾತಿ ಮಾವಿನ ಮರಗಳಿವೆ. ಆದ್ರೆ ಈ ಸರಿ ಒಂದೇ ಒಂದು ಮಾವಿನ ಮರದಲ್ಲೂ ಮಾವಿನಕಾಯಿ ಬಿಟ್ಟಿಲ್ಲ ಈ ಸಾರಿ. ಮಳೆಯಿಂದ ಪ್ಲಸ್ ಬೇಸಿಗೆ ಬೇರೆ ತುಂಬಾ. ಅಲ್ಲ, ಅದು ಹೋದ್ ಸಾರಿ ಬಿಟ್ಟಿತ್ತು, ಈ ಸಾರಿ ಬಿಟ್ಟಿಲ್ಲ. ಏನ್ ಕಾರಣನ ಏನೋ ಗೊತ್ತಿಲ್ಲ. ಮುಂದಿನ ವರ್ಷ ಬಿಡಬಹುದು. ಒಂದು 20-30 ಸಪೋಟ ಇದೆ. ಆಮೇಲೆ 1-2 ಹಲಸಿನ ಮರ ಇದೆ. ಮತ್ತೆ ಈ ಸೀಬೆ ಗಿಡಗಳು, ಒಂದು ವಿವಿಧ ಜಾತಿ ಸೀಬೆ ಗಿಡ 4-5 ಇದೆ. ಲಕ್ಷ್ಮಣ ಫಲ ಇದೆ, ಸೀತಾಫಲ ಇದೆ, ರಾಮ್ ಫಲ ಇದೆ, ಕರ್ಬೇವಿನ ಸೊಪ್ಪಿದೆ, ವಿವಿಧ ಈ ಸ್ಟಾರ್ ಆಪಲ್ ಅನ್ನೋದಿದೆ. ಏನೇನೋ ಒಂದಷ್ಟು ವಿವಿಧ ಇದನ್ನ ಎಲ್ಲಾನು ಮೂಲತಃ ನಮ್ಮ ಓನರ್ ಹಾಕಿದ್ರು. ಅವ್ರಿಗೂ ಒಳ್ಳೆ ಟೇಸ್ಟ್ ಇದೆ. ಅವರು ಒಳ್ಳೆ ಟೇಸ್ಟ್ ಇಟ್ಕೊಂಡು ಹಾಕಿದ್ರು. ಸ್ವಲ್ಪ ನಿರ್ವಹಣೆ ಕೊರತೆಯಿಂದ ಸ್ವಲ್ಪ ನಲ್ಗಿತ್ತು. ಈಗ ನಿರ್ವಹಣೆ ಮಾಡ್ತಾ ಇದ್ರಿಂದ ಚೆನ್ನಾಗಿ ಬರ್ತಾ ಇದೆ. ಇಲ್ಲ, ಖಂಡಿತ ತುಂಬಾನೇ ಚೆನ್ನಾಗಿ ನಿರ್ವಹಣೆ ಮಾಡಿದಿರಾ ಗುರುಗಳ. ಇದೇನಿದ್ ನನಗೆ ಗೊತ್ತಾಗ್ಲಿಲ್ಲ. ಇದು ಅದು ವಾಸ್ತವವಾಗಿ ಅದಕ್ಕೆ ಅದರದೇ ಆದ ಒಂದು ಕಥೆ ಇದೆ. ಇದೇನು ಅಂತಂದ್ರೆ ಮೂಲತಃ ಇದಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ನಮ್ಮ ತುಮಕೂರು ಜಿಲ್ಲೆ ಚೇಳೂರು ವೆಂಕಟೇಶ್ ಅವರು. ಆ ಚೇಳೂರು ವೆಂಕಟೇಶ್ ಅವರಿಗೆ ನಾನು 2-3 ಬಾರಿ ಅವರ ಜಮೀನ್ಗೆ ಫಾರಮ್ಗೆ ಹೋಗಿದ್ದೆ. ಅದನ್ನ ನಾನು ಬಾಳೆ ತೋಟಕ್ಕೆ ಮಾಡಿದ್ದೇನೆ. ಅಲ್ಲಿ ಏನು ರೈನ್ ಡ್ರಿಪ್ ಇರಿಗೇಷನ್ ಅಂತ AC ರೈನ್ ಜೆಟ್ ಅಂತ ಮಾಡಿದೆ. ಆಮೇಲೆ ನಾನು ತೆಂಗಿನ ಗಿಡಗಳಿಗೆ ಪ್ರಾರಂಭದಲ್ಲಿ ಲ್ಯಾಟ್ರನ್ ಹಾಕಿದೆ. ಇದು ಈಗ ನೀವು ನೋಡ್ತಾ ಇರೋದು 4 ಅಥವಾ 5ನೇ ಪ್ರಯೋಗ. ಇದು 5ನೇ ಪ್ರಯೋಗ. 5ನೇ ಪ್ರಯೋಗ. 5ನೇ ಪ್ರಯೋಗ ಇದು ನೀವು ನೋಡ್ತಾ ಇರೋದು. ಇದ್ರ ಪೂರ್ತಿ ಲ್ಯಾಟ್ರಲ್ ಎತ್ಬಿಟ್ಟು ಸೊ ಅವ್ರೇನು ಆ ಕಡೆ ಈ ಕಡೆ ನೇತ್ ಹಾಕಿದ್ರು? ಇಲ್ಲ, ಇದು ನನ್ನ ಸ್ವಂತ ಯೋಚನೆ ಮಾಡಿದ್ದೀನಿ. ಫಸ್ಟ್ ಈ ಲ್ಯಾಟ್ರಲ್ ಇಲ್ಲಿ ಹಾಕಿದ್ದೆ ನಾನು. ಇಲ್ಲಿ ಹಾಕಿದ್ದೆ ಫಸ್ಟ್ ಲ್ಯಾಟ್ರಲ್ಗೆ ಮೈಕ್ರೋ ಟ್ಯೂಬ್ ಹಾಕಿದ್ದೆ. ಮೈಕ್ರೋ ಟ್ಯೂಬ್ ಹಾಕಿ ಅದು ಸರಿಯಾಗಿ ಆಗ್ಲಿಲ್ಲ. ಆ ನೀರೆಲ್ಲ ಚೆಲ್ತಾ ಇತ್ತು. ಆ ನೀರೆಲ್ಲ ಚೆಲ್ತಾ ಇರೋದ್ರಿಂದ ಅದಕ್ಕೆ ಇನ್ನೊಂದು ಲ್ಯಾಟ್ರಲ್ ಅಡ್ಡ ಪೈಪ್ ಹಾಕಿದೆ. ಅದು ಆಗ್ಲಿಲ್ಲ, ಸರಿ ಬರ್ಲಿಲ್ಲ. ಆಮೇಲೆ ಇದು ಒಂದು ಬಟರ್ಫ್ಲೈ ಜೆಟ್ ಹಾಕಿದೆ. ಅದು 3 ಅಡಿ 3 ಅಡಿಗೆ ಈ ಕಡೆ 3 ಅಡಿ ಈ ಕಡೆ 3 ಅಡಿಗೆ ಹೋಗ್ತಾ ಇತ್ತು. ಆಮೇಲೆ ಪೂರ್ಣ 300 ಡಿಗ್ರಿ ಕವರ್ ಆಗ್ಲಿ ಅಂತ ಲ್ಯಾಟ್ರಲ್ನೇ 360 ಡಿಗ್ರಿ ಸರ್ಕಲ್ ಅಲ್ಲಿ ಲ್ಯಾಟ್ರಲ್ ಹಾಕಿದ್ದೆ. ಆ ಲ್ಯಾಟ್ರಲ್ ಹಾಕಿ ಈ ಕಡೆ 1-2 ಆ ಕಡೆ 1-2 ಇದನ್ನ ಬಟರ್ಫ್ಲೈ ಜೆಟ್ ಹಾಕಿದೆ. ಅದು ಸಮಾಧಾನ ಆಗ್ಲಿಲ್ಲ ನನಗೆ. ಯಾಕೆಂದ್ರೆ ನಾನು ಇಲ್ಲಿ ಮಲ್ಚಿಂಗ್ ಆಗ್ಲಿ ಅಂತ ತೆಂಗಿನಕಾಯಿ ಎಳ್ದಿದೀವಲ್ಲ, ಆ ಸಿಪ್ಪೆ ಹಾಕಿದ್ದೀನಿ ಫಸ್ಟ್ ಇಲ್ಲಿ. ಆಮೇಲೆ ಬಿದ್ದಂತಹ ಗರಿಗಳನ್ನು ಅಲ್ಲೇ ಹಾಕ್ತಾ ಇದ್ದೀನಿ. ಅದು ಮಲ್ಚಿಂಗ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ, ನೀರ್ ಕರೆಕ್ಟ್ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಈ ಲ್ಯಾಟ್ರನ್ನ 8 ಅಡಿ 10 ಅಡಿ ದೂರಕ್ಕೆ ಲ್ಯಾಟ್ರನ್ ತೆಂಗಿನ ಮರಕ್ಕೆನೆ ಹಾಕಿ ಸುತ್ತ ಒಂದು ರಿಂಗ್ ಮಾಡಿ ಮೈಕ್ರೋ ಪೈಪ್ ಹಾಕಿ ನಾವು ಇವಾಗ ಇದನ್ನ ಮಾಡಿದ್ದೇನೆ. ಏನು ಈ ತರ ಡ್ರಿಪ್ ಕೊಡ್ತಾ ಇದ್ದೀನಿ. ಇದು ಒಂದು ದಿನ ಕೊಡೋದ್ರ ಬದಲು 1 ಅವರ್ ಕೊಟ್ರೆ ಸಾಕಾಗುತ್ತೆ.
1 ಅವರ್ ಕೊಟ್ರೆ ಪೂರ್ತಿ ಎಷ್ಟಡಿ ನೀರ್ ಸಿಡಿಯುತ್ತೆ ಗುರುಗಳ ಇಲ್ಲಿ? ಇಲ್ಲಿ 360 ಡಿಗ್ರಿಗೂ 8 ರಿಂದ 10 ಅಡಿ ಕವರ್ ಆಗುತ್ತೆ. ಈಗ ಏನ್ ಹಾಕಿದೀವಿ ನಾವು ಈ ಮರದ ಸುತ್ತನೂ 10 ಅಡಿ ಕವರ್ ಆಗುತ್ತೆ. 8 ರಿಂದ 10 ಅಡಿ ಮಿನಿಮಮ್ ಕವರ್ ಆಗುತ್ತೆ. 1 ಅವರ್ ಹಾಕಿದ್ರೆ ಸಾಕಾಗುತ್ತೆ. ಇದು ಇದರ ವಿಶೇಷತೆ. ಸೂಪರ್ ಗುರುಗಳ, ಇದು ನೀವು ಅವರ ಟೆಕ್ನಾಲಜಿನ ನೀವು ಸ್ವಲ್ಪ ನಿಮ್ಗೆ ಹೆಂಗ್ ಬೇಕು ಇದು ಮೂಲ ಕಾರಣಕರ್ತರು ನಮ್ಮ ಚೇಳೂರು ವೆಂಕಟೇಶ್ ಅವರು. ಅದು ರೈನ್ ಜೆಟ್ ಮಾಡಿದ್ರು, ನಾನು ಇದನ್ನ ತೆಂಗಿನ ಮರಕ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ನಾನು ನಮ್ಮ ರೈತ ಮಿತ್ರರಿಗೆ ಎಲ್ಲರಿಗೂ ಹೇಳ್ಬೇಕಾಗಿರೋದು ಒಂದೇ ಏನಿದೆ ಅಂದ್ರ, ಹೇಳಿ, ಚೇಳೂರು ವೆಂಕಟೇಶ್ ಅವ್ರು ಇದಾರೆ ಅಂತ ನನಗೆ ತೋರ್ಸ್ಕೊಟ್ಟಿದ್ದಾರೆ ನೀವು. ಇರ್ಲಿ, ಅದರ ಪಾಪ ಅವರು ಅವ್ರದೇ ಆದಂತ ಪ್ರಯೋಗಗಳನ್ನ ನಿಜಾಲು ತುಂಬಾನೇ ಒಳ್ಳೆ ಮನುಷ್ಯ ಅವರು. ತುಂಬಾ ಪ್ರಯೋಗಗಳು ಮಾಡಿ ತುಂಬಾ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಅವರು ಮೂಲ ಕಾರಣಕರ್ತರು ಚೇಳೂರು ವೆಂಕಟೇಶ್ ಅವರು. ಅದನ್ನ ನಾನು ಪರಿಷ್ಕರಣೆ ಮಾಡ್ಕೊಂಡು ಈ ತರ ಮಾಡ್ಕೊಂಡಿದ್ದೇನೆ. ಪರಿಷ್ಕರಣೆ ಮಾಡ್ಕೊಂಡು ಈ ತರ ಮಾಡಿದ್ದೇನೆ. ಈ ಕರೆಂಟ್ ಈಗ ಮಳೆ ಹುಯ್ತಾ ಇರೋದ್ರಿಂದ ನಾನು ಮೋಟರ್ ಆನ್ ಮಾಡಿಲ್ಲ. ಬೇಕು ಅಂತಂದ್ರೆ ಮೋಟರ್ ಆನ್ ಮಾಡಿ ತೋರ್ಸ್ಕೊಡ್ತೀನಿ. ಒಂದ್ಸತಿ ಆನ್ ಮಾಡಿ ಎಲ್ಲರಿಗೂ ತೋರ್ಸೋಣ. ಆಯ್ತು. ಈಗ ನಾನು ಒಂದು 15-20 ದಿನದಿಂದ ನಾನು ಮಳೆ ಬಂದಿರೋದ್ರಿಂದ ಮೋಟರ್ ಆನ್ ಮಾಡ್ತಾ ಇಲ್ಲ. ಅದೇ ಇದೆ. ಈಗ ಎಲ್ಲ ಮಲ್ಚಿಂಗ್ ಕವರ್ ಆಗ್ತಾ ಇದೆ, ಚೆನ್ನಾಗಿದೆ. ನೀವು ನಿಮ್ಮ ತೋಟದಲ್ಲಿ ಬಿದ್ದಂತ ಯಾವುದೇ ವೇಸ್ಟ್ ನು ತೆಗೆದು ಆಚೆ ಹಾಕಲ್ಲ, ಎಲ್ಲ ಇದೇ ತರ ಲೈವ್ ಮಲ್ಚಿಂಗ್ ಮಾಡ್ಬಿಡ್ತೀರಾ? ಯಾವ ಕಾರಣಕ್ಕೂ ಏನು ಹಾಕಲ್ಲ. ಏನು ತೆಂಗಿನ ಗರಿಗಳು ಬೀಳುತ್ತೆ ಅದನ್ನ ಕಟ್ ಮಾಡಿ ತೆಂಗಿನ ಮರ ಫಸ್ಟ್ ನಾನು ಏನ್ ಮಾಡಿದೆ ಅಂದ್ರೆ, ತೆಂಗಿನಕಾಯಿ ಇತ್ತು ಅದು ಸುಲ್ಸಿದ್ದೆ, ಆ ಸುಲ್ಸಿರೋ ಮೊಟ್ಟೆಗಳನ್ನ ಮಲ್ಚಿಂಗ್ ಮಾಡಿದೀನಿ. ಅದರ ಮೇಲ್ಗಡೆ ಈ ತೆಂಗಿನ ಗರಿ ಹಾಕ್ತಾ ಇದ್ದೀನಿ. ಅದರ ಮೇಲ್ಗಡೆ ನಾನು ಅಲ್ಲಿ ಎಲೆ ಆ ಕಡೆ ಮಾಡಿದ್ದೇನೆ, ತೋರಿಸ್ತೇನೆ. ಈ ಸುತ್ತ ನಮ್ಮ ತೆಂಗಿನ ತೋಟದ ಸುತ್ತ ಟೀಕು ಅದೆಲ್ಲ ಬಿದ್ದಿತ್ತು. ಅದರ ಎಲೆಗಳೆಲ್ಲನೂ ಕೂಡ ಮಲ್ಚಿಂಗ್ ಹಾಕಿ ಅದರ ಗೋಡ್ ಬಿದ್ದಿದೆ. ಆ ಗೋಡ್ ಮಣ್ಣನ್ನು ಕೂಡ ಇಲ್ಲಿಗೆ ಹಾಕ್ತಿವಿ, ಅದೇ ಗೊಬ್ಬರ ಆಗುತ್ತೆ. ನೋಡಿ, ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೆಂಗಿನ ಗರಿ ಹಾಕಿರೋದು ನೋಡಿ, ಇಲ್ಲಿ ಇದೆ. ಎಲ್ಲ ಕಟ್ ಮಾಡಿ ಗರಿ ಹಾಕ್ಬಿಡ್ತೀರಾ? ಮಾಡಿ ಗರಿ ಮಾಡಿ ಹಾಕ್ತಿವಿ. ಇದ್ರ ಒಳಗಡೆ ತುಂಬಾ ತೇವ ಇರುತ್ತೆ, ತೇವಾಂಶವನ್ನ ಕಾಪಾಡುತ್ತೆ. ಈಗ ಹೆಚ್ಚು ಕಡಿಮೆ ಹೋದ್ರೆ ಇದು 20 ದಿನದ ಮೇಲಿಂದ ನಾವು ನೀರ್ ಬಿಟ್ಟಿಲ್ಲ. ಎಲ್ಲಿ ಮಳೆ ಬೇರೆ ಚೆನ್ನಾಗಿ ಹೋಯ್ತಿದೆ, ಮಳೆ ಬರ್ತಾ ಇರೋದ್ರಿಂದ ನೀರ್ ಬಿಟ್ಟಿಲ್ಲ. ಗುರುಗಳ, ನೀವು ಇದ್ರೆಲ್ಲ ಪೂರ್ತಿ ಇವೆಲ್ಲ ಮಾಡಿದ ನಂತರ ನೀವು ಎಷ್ಟ್ ದಿನ ಆಯ್ತು ಈ ತೋಟ ಲೀಸಿಗೆ ತಗೊಂಡು? ಗುರುಗಳ, ಲೀಸಿಗೆ ತಗೊಂಡು ನಾನು ಹೆಚ್ಚು ಕಡಿಮೆ 8 ರಿಂದ 10 ತಿಂಗಳಾಗಿದೆ. ನಾನು ಪ್ರಾರಂಭದಲ್ಲಿ ಏನಾಗಿತ್ತು ಅಂತಂದ್ರೆ, ಇದು ಡ್ರಿಪ್ ಇರಿಗೇಷನ್ ಇರ್ಲಿಲ್ಲ. ಆ ಡ್ರಿಪ್ ಇರಿಗೇಷನ್ ಮಾಡಿಸ್ಕೊಂಡು ಇವೆಲ್ಲ ಮಾಡಿಸ್ಕೊಳ್ಳೋ ಕೆಲಸ ನನಗೆ 1-2-3 ತಿಂಗಳು ತಡೀತು. ಈ ವರ್ಕ್ ಮಾಡಿ ನಾನು ಒಂದು 3-4 ತಿಂಗಳಾಗಿದೆ ಅಷ್ಟೇ. ಈ ಎಲ್ಲ ವರ್ಕ್ ಮಾಡಿ ಇದೆಲ್ಲ ಫೈನಲ್ ಈ ತರ ಪೂರ್ತಿ ಈ ತರ ಹಾಕೊಂಡಿದ್ರೆ ನೀವು? ಈ ತರ ಸುತ್ತ ನೋಡಿಲಿ ಇದಿದೆ, ಏನೋ ಬಟರ್ಫ್ಲೈ ಚಿಕ್ಕದು. ನೋಡಿ, ಅಲ್ಲಿ ಸುತ್ತ ರಿಂಗ್ ಹಾಕಿದೆ. ಇದು ಈಗ ಕಾಣಿಸ್ತಾ ಇರೋದು ಇದು 5ನೇ ಪ್ರಯೋಗ. ನೀವು ಬಂದ ನಂತರ 8 ತಿಂಗಳಲ್ಲಿ 5 ಪ್ರಯೋಗಗಳು 5 ಪ್ರಯೋಗ ಮಾಡಿ ಈಗ ಸದ್ಯಕ್ಕೆ ಇದನ್ನ ಇಟ್ಕೊಂಡಿದೀನಿ. ಇನ್ನೂ ಮಾಡ್ತಾ ಇರ್ತೀವಿ, ನೋಡೋಣ ಯಾವ್ದು ಸೆಟ್ ಆಗುತ್ತೋ ಅದನ್ನ ಮಾಡ್ಕೊಳ್ಳೋಣ ಅಂತ. ಓಕೆ ಗುರುಗಳು, ನೀವು ಈ ತರ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಈ ತೆಂಗಿನ ಕಸನ ಕಸ ಅಂತ ಹೇಳ್ತಾರೆ. ಸೊ ನಮಗ್ ಕಸ ಅಲ್ಲ, ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ನೀವು ಒಂಚೂರು ವೇಸ್ಟ್ ಮಾಡಿಲ್ಲ ಅಂತ. ಎಲ್ಲಾನು ಇಲ್ಲೊಂದ್ ಕಡೆ ಹಾಕಿದ್ದೀರಾ. ಈ ತರ ಎಲ್ಲ ಮಾಡಿದ ನಂತರ ನಿಮ್ಮ ಇಳುವರಿಲಿ ಏನಾದ್ರು ಡಿಫ್ರೆನ್ಸ್ ನಿಮ್ಗೆ ಕಾಣಿಸಿದ್ಯಾ ಗುರುಗಳು ಇಲ್ಲಿವರೆಗೂ? ಇಳುವರಿ ಹಾಗೆ ಸಹಜವಾಗಿ ಆಗುತ್ತೆ, ಬಟ್ ಅದು ಸಮಯ ತಗೊಳುತ್ತೆ. ಇದರ ಫಲ ಇನ್ನೂ ಜಾಸ್ತಿ ಕೊಡಬೇಕು ಅಂದ್ರೆ ಇನ್ನೂ ಕನಿಷ್ಠ ನನಗೆ ಒಂದು 6 ತಿಂಗಳು ಬೇಕು. ಇನ್ನೊಂದು 6 ಹೇಳ್ತೀರಾ? ಈ ತರ ಯಾರಾದ್ರೂ ರೈತರು ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತೆ, ಏನು ತೊಂದರೆ ಇಲ್ಲ. ಇಳುವರಿ ಜಾಸ್ತಿ ಆಗುತ್ತೆ, ಖಂಡಿತ ಜಾಸ್ತಿ ಆಗುತ್ತೆ. ಮೊದ್ಲು ಫಲ ಇರ್ಲಿಲ್ಲ, ಜಾಸ್ತಿ ಫಲ ಇರ್ಲಿಲ್ಲ. ಈ ಫಲಗಳು ಬಿಡುತ್ತೆ. ಬಟ್ ಇನ್ನೊಂದು 6 ತಿಂಗಳು ಆದ್ರೆ ಇದರ ಪ್ರತಿಫಲ ನಾವು ಕಾಣ್ಬೇಕು ಅಂದ್ರೆ ಇನ್ನೂ ಒಂದು 6 ತಿಂಗಳು ಬೇಕು. ಇನ್ನೊಂದು 5 ರಿಂದ 6 ತಿಂಗಳು ಬಂದ್ರೆ ಆಗಪ್ಪ. ಈಗ ನಿಮ್ಗೆ ಏನು ಡಿಫ್ರೆನ್ಸ್ ಅಂತ ಅನ್ಸಿಲ್ವಾ? ವ್ಯತ್ಯಾಸ ಕಾಣಿಸ್ತಾ ಇದೆ, ತುಂಬಾನೇ ವ್ಯತ್ಯಾಸ ಕಾಣಿಸ್ತಾ ಇದೆ. ಕಾಯಿ ಸೈಜ್ ಅಲ್ಲಿ ಪ್ರಾರಂಭದಲ್ಲಿ ನಾವು ಒಳಗಡೆ ತಿರುಳಿತ್ತಲ್ಲ, ಆ ತಿರುಳು ತುಂಬಾ ತೆಳು ಇತ್ತು. ಈಗ ನಾವು ಇದಕ್ಕೆ ಉಪಚಾರ ಮಾಡಿರೋದ್ರಿಂದ ಎಲ್ಲ ಮಾಡಿರೋದ್ರಿಂದ ತಿರುಳು ತುಂಬಾ ದಪ್ಪ ಆಗಿದೆ. ಮೊದಲನೇದಾಗಿ ಒಳಗಡೆ ತಿರುಳು ತುಂಬಾ 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 ದಪ್ಪ ಆಗಿದೆ. ತುಂಬಾ ದಪ್ಪ ಆಗಿದೆ. ಇದು ಒಂದು ಕಾಯಿ ಎಡೆದ್ರೆ ಸುಮಾರು ಮಿನಿಮಮ್ 900 ಗ್ರಾಮ್ ಬರ್ತಾ ಇದೆ. ಒಂದೊಂದು ಕಾಯಿ 900 ಗ್ರಾಮ್ ಬರ್ತಾ ಇದೆ.
ಸೂಪರ್ ಗುರು. ಹೆಚ್ಚು ಕಡಿಮೆ ಹಿಂದೆ ಮುಂದೆ ಆಗ್ಬಹುದು. ಹೆಚ್ಚು ಕಮ್ಮಿ ಇರುತ್ತೆ, ಎಲ್ಲ ಫಿಕ್ಸ್ ಆಗಿ ಬರಲ್ಲ. ಒಂದು ಅರೌಂಡ್ 900 ಗ್ರಾಮ್ಸ್ ಬರುತ್ತೆ. 800 ಇಂದ 900 ಗ್ರಾಮ್ ಇರುತ್ತೆ ಮಿನಿಮಮ್. ಮುಖ್ಯವಾಗಿ ಹೊರಗಡೆ ತಿರುಳು ಇದೆಯಲ್ಲ ಅದು ತುಂಬಾ ದಪ್ಪ ಆಗಿದೆ. ತುಂಬಾ ಗುರುಗಳೇ, ಮತ್ತೆ ನಿಮ್ಗೆ ಯಾಕೆ ಈ ತರ ಎಲ್ಲ ಮಾಡ್ಬೇಕು ಅನ್ಸ್ತು? ನಾನು ಈಸಿಯಾಗಿ ಎಲ್ಲಾರು ಏನೋ ಸೊಸೈಟಿ ಗೊಬ್ಬರ ಅದು ಇದು ಸಿಕ್ಕಿದ್ರೆ ಭೂಮಿ ಮಣ್ಣು ಹಾಳಾಗೋಗುತ್ತೆ. ಮಣ್ಣನ್ನ ರಕ್ಷಣೆ ಮಾಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಕರ್ತವ್ಯ. ಮುಖ್ಯವಾದದ್ದು ಮಣ್ಣನ್ನ ರಕ್ಷಣೆಯನ್ನು ಮಾಡಬೇಕು. ಈಗ ಗುತ್ತಿಗೆ ಕೊಟ್ಟಿದ್ದಾರೆ ನನಗೇನಾಗಬೇಕು ಅಂತ ಹೇಳ್ಬಿಟ್ಟು ನಾನು ಕೆಮಿಕಲ್ಸ್ ಬಳಸ್ಬೋದಾಗಿತ್ತು. ಅದೆಲ್ಲ ಮುಖ್ಯ. ವಾಸ್ತವವಾಗಿ ಇದೇನಾಗಿದೆ ಅಂತಂದ್ರೆ ಸಾವಯವ ಕೆಮಿಕಲ್ಗಿನ ಕಾಸ್ಟ್ಲಿನೇ. ಇದೇನು ಸುಲಭ ಏನಲ್ಲ, ಕೆಮಿಕಲ್ಗಿನ ಕಾಸ್ಟ್ಲಿನೇ. ಯಾಕಂದ್ರೆ ಜೀವಾಮೃತ ಮಾಡ್ತಾ ಇರ್ತೀನಲ್ಲ ನಾನು, ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಬೇಕಾದ್ರೆ ಮುಂದೆ ಹೇಳ್ತೀನಿ ನಾನು. ಆ ದೃಷ್ಟಿಯಿಂದ ನಾವು ಭೂಮಿಯನ್ನ ಕಾಪಾಡಬೇಕು. ಸಾರ್ವಜನಿಕರ ನಮ್ಮ ಆರೋಗ್ಯ, ನಮ್ಮ ಕುಟುಂಬದವರ ಆರೋಗ್ಯ, ಎಲ್ಲರ ಆರೋಗ್ಯವನ್ನ ಕಾಪಾಡೋ ದೃಷ್ಟಿಯಿಂದ ಸಾವಯವ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದನ್ನ ಮಾಡ್ತಾರೆ. ಸೊ ಈ ತರ ನಿಮ್ಗೆ ಮಾಡ್ಬೇಕು ಅಂತ ಅನ್ಸಿದ್ ಹೇಗೆ? ನಿಮ್ಗೆ ಈ ತರ ಇದೆ ಅಂತ ಹೇಗ್ ಗೊತ್ತಾಯ್ತು ನಿಮ್ಗೆ? ಈ ತರ ಇದೆ ಅಂತ ಅಂದಾಗ ಬಂದ್ಮೇಲೆ ಇಲ್ಲಿ ಒಳಗಡೆ ಮಣ್ಣಲ್ಲಿ ನೋಡಿದಾಗ ಅಲ್ಲಿ ಇಲ್ಲಿ ಬಿದ್ದಿತ್ತು, ಎಲ್ಲ ಹೊರಗಡೆ ಅಲ್ಲಿ ಇಲ್ಲಿ ಹಾಕ್ತಾ ಇದ್ರು. ಇಲ್ಲೂ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಏನೋ ಡ್ರಂಚ್ ಮಾಡಿ ಇಟ್ಟಿದ್ರು, ಆದ್ರೆ ಈ ತರ ಹಾಕಿರ್ಲಿಲ್ಲ. ನಾವು ಆ ಕಡೆ ಈ ಕಡೆ ತೋಟಗಳ, ನಾನು ಸಾಮಾನ್ಯ ಇದಾದ್ಮೇಲೆ ಎಲ್ಲಾ ತೋಟಗಳಿಗೆ ಭೇಟಿ ಕೊಡ್ತಾ ಇದ್ದೆ. ಈ ಸಾವಯವ ಕೃಷಿಯನ್ನ ಯಾರು ಮಾಡ್ತಾ ಇದ್ದಾರೆ ಅಲ್ಲಿ ಭೇಟಿ ಕೊಡ್ತಾ ಇದ್ದೆ. ಅಲ್ಲಿ ಇಲ್ಲಿ ನೋಡಿ ಆಮೇಲೆ ನನ್ಗೆ ಏನ್ ಅನಿಸ್ತಾ ಇರ್ತಾ ಅದನ್ನೆಲ್ಲ ನಾವು ಮಾಡ್ಕೊಂಡು ಈ ತರ ಮಾಡಿದ್ದೇನೆ. ಓಕೆ, ನಿಮ್ಗೆ ಏನೇ ಅನ್ಸ್ತಾ ಇದೆ ಅದೆಲ್ಲ ಅನ್ಕೊಂಡ್ ಮಾಡಿದಿರಾ? ಎಲ್ಲಾರು ಈ ಎಡೆ ಮಟ್ಟೆನ ಎಳೆದ್ಬಿಟ್ಟು ಬಿಸಾಕ್ ಬಿಡ್ತಾರೆ, ಇಲ್ಲ ಯಾರಿಗಾರು ಮಾರ್ಬಿಡ್ತಾರೆ. ಸೊ ನೀವ್ ಇದೊಂದು ತುಂಬಾನೇ ಸಖತ ಮಾಡಿದಿರ ಗುರುಗಳ. ಗಿಡದ ಸುತ್ತ ಒಂದಷ್ಟು ಎಡೆ ಮಟ್ಟೆ ಹಾಕಿರೋದ್ರಿಂದ ಸೊ ಇದ್ರ ಕೆಳಗಡೆ ತುಂಬಾನೇ ಜೀವಾಣುಗಳು ವಾಸವಾಗಿರುತ್ತೆ ನೋಡಿ. ಎಷ್ಟು ಇನ್ನೂ ತನು ಇದೆ. ಸೊ ಇದೊಂದು ಒಳ್ಳೆ ಪ್ರಯತ್ನ ಮಾಡಿದಿರ ನೀವು ಗುರುಗಳ. ಒಂದೆರಡು ಗಿಡಗಳಿಗಲ್ಲ, ಆಲ್ಮೋಸ್ಟ್ ಎಲ್ಲಾ ಗಿಡಗಳಿಗೂ ಮಾಡಿದಿರ ಈ ತರ ಅಲ್ಲ? ಎಲ್ಲಾ ಗಿಡಗಳಿಗೂ ಮಾಡಿದ್ದೀನಿ. ನಿಜಾಲು ನಿಮ್ಮ ಪರಿಶ್ರಮ ತುಂಬಾ ಎದ್ದು ಕಾಣ್ತಾ ಇದೆ ಇಲ್ಲಿ. ನೀವು ಪಟ್ಟಿರೋ ಅಂತ ಶ್ರಮ. ಪ್ರಯತ್ನ ಮಾಡ್ತಾ ಇದ್ದೀನಿ, ಇನ್ನೂ ಮಾಡೋದಿದೆ. ಗುರುಗಳ, ಇದು ಏನ್ ಹಣ್ಣು ಇದು ಗುರುಗಳ? ಸಕ್ಕದ ಬಿಟ್ಟಿದ್ದೆ. ಓ ಚೆರಿ ಇದು? ಚೆರಿ ಚೆರಿ. ನೋಡ್ಬೋದು ಈಗ ಬೇಕಾದ್ರೆ ನೀವು ಹೇಗೆ ತೇವಾಂಶ ಇದೆ ಅಂತ ನೋಡಿ. ಇಲ್ಲಿ ಏನಿದು ಗುರುಗಳ, ನೀವೇನೇನು ಹಾಕಿದ್ರ ಇಲ್ಲಿ? ನೋಡಿ ಇಲ್ಲಿ ತೇವಾಂಶ ಹೇಗಿದೆ ಅಂತ ನೋಡಿ. ಇಲ್ಲಿ ನೋಡಿ. ಹೌದು, ತುಂಬಾನೇ ಜೀವಾಣುಗಳಿವೆ. ಈಗ ಗೆಡ್ಡಲು ಎಲ್ಲ ಹಚ್ತಾ ಇದೆ, ಗೆಡ್ಡಲು ತಿನ್ನುತ್ತೆ. ಗೆಡ್ಡಲು ತಿಂದ್ಮೇಲೆ ಆಟೋಮೆಟಿಕಲಿ ಎರೆಹುಳುಗಳು ನೋಡಿ. ಗೆದ್ಲು ಈಗ ಹತ್ತಾ ಇರುವಂತ ಈಗ ನೋಡಿ. ಈ ತರ ಪ್ರತಿಯೊಬ್ರು ರೈತರುನು ಅವ್ರ ತೋಟದಲ್ಲಿ ಇರುವಂತ ಕಸ ಅಂತ ಕರೀತಾರೆ. ಎಲ್ಲಾರು ಇದನ್ನ ಕಸ ಅನ್ಬಿಟ್ಟು ಸುಟ್ಟಾಕ್ತಾರೆ. ಕಸ ಅಲ್ಲ, ಗೊಬ್ಬರ ಇದೆ. ಇದು ನಿಜವಾದ ಗೊಬ್ಬರ. ಇದು ಕಸನ ನೀವೇ ರಸ ಮಾಡಿರೋದು ಗುರುಗಳೇ? ನಾವಲ್ಲ, ಎಲ್ಲಾರು ಮಾಡಿದ್ದಾರೆ. ನಾನು ಒಂದ್ ಪ್ರಯತ್ನ ಮಾಡಿದ್ದೀನಿ ಅಷ್ಟೇ. ಹೌದು, ತುಂಬಾನೇ ಚೆನ್ನಾಗಿ ಮಾಡಿದಿರ ಗುರುಗಳ. ನಿಮ್ಮ ಈ ಪ್ರಯತ್ನ ಸದಾಕಾಲ ಹಿಂಗೆ ನಡೀಲಿ. ಎಲ್ಲಾ ನಿಮ್ಮ ಮುಂದಿನ ಕೆಲ್ಸಗಳಿಗೆ ಇದು ಯಶಸ್ವಿ ಆಗ್ಲಿ ಅಂತ ಭಗವಂತನಲ್ಲಿ ನನ್ ಗೋಡ್ಕೊಂತೀನಿ ನಾನು. ಥ್ಯಾಂಕ್ ಯು ಗುರುಗಳ. ಈಗ ನಿಮ್ಮ ಜೀವಾಮೃತ ಘಟಕ ನೀವ್ ಹೇಗ್ ಮಾಡಿದೀರಾ ಅಂತ ನೋಡೋಣ ಗುರುಗಳ? ನೋಡೋಣ.